ಈಗ ನೀವು ಆಗ್ಲೇ ಹೇಳ್ತಾರೆ ಜಗದೀಶ್ ಪಾಟೀಲ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕ ಸಿಕ್ಕಿದ್ದಾರೆ, ಅವರನ್ನು ಮಾತಾಡಿಸ್ತೀನಿ ನಾನು. ಈಗ ಸ್ವಾಮೀಜಿ, ಈಗ ಶಿವಾನಂದ ಪಾಟೀಲ್ರು ವಿಜಯಪುರದಿಂದ ಬರ್ತಾರೆ, MB ಪಾಟೀಲ್ರು ವಿಜಯಪುರದಿಂದ ಬರ್ತಾರೆ. ಇವತ್ತು ನಮ್ಮ ರೈತರು ರಸ್ತೆಗೆ ಬಂದು ಹೋರಾಟ ಮಾಡ್ತಾ ಇದ್ದಾರಪ್ಪ, ನಮ್ಮ ಸರ್ಕಾರ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನುವಂಥದ್ದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಆದ್ರೆ ಅಂತ ಮಹಾನ್ ನಾಯಕರುಗಳಿಂದ ಬರ್ತಾ ಇರುವಂತಹ ಮಾತು ಕೇಂದ್ರ ಸರ್ಕಾರ ಮಾಡ್ಬೇಕ್ರಿ ಇದನ್ನ ಅಂತ ಹೇಳಿ ಕೈ ತೊಳೆದುಕೊಳ್ಳುವಂತಹ ವಿಚಾರ, ಇದು ಅವರಿಗೆ ಶೋಭೆ ತರುತ್ತಾ? ಯಾಕೆ ಈ ರೀತಿ ಆಗ್ತಾ ಇದೆ? ಇಲ್ಲ ರೀ, ಅವರು ಮೊದಲ ಚುನಾಯಿತ ಪ್ರತಿನಿಧಿ ಆಗುವಾಗ ರೈತರ ಹತ್ರ ಬಂದು ನಾವು ಕೇಂದ್ರಕ್ಕೆ ಓಟ್ ಕೊಡ್ತೀವಿ, ನಾವು ರಾಜ್ಯ ಸರ್ಕಾರಕ್ಕೆ ಓಟ್ ಕೇಳ್ತೀವಿ ಅಂತ ಕೇಳಿಲ್ಲ ಅವರು. ನಾವು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಆಸೆಗಳನ್ನ ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅವರು ತಮ್ಮ ಓಟ್ ಪಡ್ಕೊಂಡು ಆರಿಸಿ ಬಂದಿದ್ದಾರೆ. ಅದಕ್ಕೆ ಕೇಂದ್ರದ ಮೇಲೆ ಹೊರೆ ಹಾಕುದು, ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕುದು ಇದು ತಪ್ಪು. ಆದ್ರೆ ಅವ್ರ ರಾಜಕೀಯ ನಾಯಕರಾಗಿ ಅವರೇ ರೈತರ ಪರವಾಗಿ ಹೋಗಿ ಕೇಂದ್ರಕ್ಕೆ ಕೇಳಬಹುದಲ್ಲ, ಅದನ್ನ ರೈತರ ಪರವಾಗಿ ರೈತರಿಗೆ ಕೇಳ್ಬೇಕಂತ ಇದನ್ನ ಕೇಳ್ತಾರ ಅವರು. ಅದಕ್ಕೆ ಬೇಗನೆ ರೈತರ ಒಂದು ಆಸೆಯನ್ನ ಅವ್ರು ಈಡೇರಿಸಬೇಕಾಗಿತ್ತು. ಅದು ತಮಗೆ ಒಳ್ಳೆಯ ಒಂದು ಕಾಲ ಅಂತ ತಿಳ್ಕೋಬೇಕು. ಇಲ್ಲ ಯಾಕಂದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ರೈತ ನಾಯಕ, ರೈತರ ಮಗ ಅಂತ ಹೇಳ್ತಾ ಇದ್ದಾರೆ. ರೈತರ ಒಂದು 9 ದಿನ ಧರಣಿ ಯಾಕೆ ತಿಳಿಲಿಲ್ಲ ಅವರಿಗೆ? ಇನ್ನು 2 ದಿವಸ ಗಡುವು ತಗೋತಾರ. ಇವೆಲ್ಲ ಅವ್ರ ತಪ್ಪು ಮಾಹಿತಿ. ಅದಕ್ಕಾಗಿ ಇನ್ನು 24 ತಾಸಿನೊಳಗೆ ಏನಾದರೂ ತಮ್ಮ ವಿಚಾರ ರೈತರ ಪರವಾಗಿತ್ತು ಅಂತಂದ್ರೆ 3,500 ರೂಪಾಯಿ ಅವ್ರು ಘೋಷಣೆ ಮಾಡಲೇಬೇಕಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಶಿವಾನಂದ ಪಾಟೀಲ್ರು ಮತ್ತು MB ಪಾಟೀಲ್ರು ಅವರು ನಮ್ಮ ನಾಯಕರೇ, ನಮ್ಮ ಒಂದು ಪ್ರತಿನಿಧಿಗಳೇ ಅವರು. ಆದ್ರೂ ಸಹಿತ ನಮ್ಮ ರೈತರ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅವರು ಈಡೇರಿಸ್ತಾರ ಅಂತಕ್ಕಂಥ ಭರವಸೆನೂ ನಮಗದ. ಆದ್ರೂ ಸಹಿತ ಈಗಲೇ ಅವರಿಗೆ ಎಚ್ಚರಿಕೆಯನ್ನು ಮಾತು ಹೇಳ್ತಾ ಇದ್ದೇವೆ. ಇನ್ನು ಮುಂದೆ ದಿವಸ ತಗೋಬೇಡ್ರಿ, ಆದಷ್ಟು ಬೇಗನೆ ರೈತರ ಪರವಾಗಿ ನೀವು ಮಾತಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ರೈತರ ಹೋರಾಟಕ್ಕೆ ಬೆಲೆ ಕೊಡ್ರಿ ಅಂತಕ್ಕಂಥ ಮಾತನ್ನು ಅವ್ರಿಬ್ಬರಿಗೂ ಹೇಳ್ತಾ ಇದ್ದೇವೆ. ಓಕೆ ಸ್ವಾಮೀಜಿ, ವಾಪಸ್ ಬರ್ತೀನಿ. ರೈತ ಮುಖಂಡರಾಗಿರುವಂತಹ ಜಗದೀಶ್ ಪಾಟೀಲ್ ಅವರು ಮತ್ತೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪಾಟೀಲ್ರೇ, ಮತ್ತೊಮ್ಮೆ ನಿಮಗೆ ನಮಸ್ಕಾರ. ಯಾಕೆ ಮತ್ತೆ ನಮಸ್ಕಾರ ಹೇಳ್ತಿದ್ದೀನಿ? 1 ಗಂಟೆ ಕಾಯಿಸಿದೀವಿ, ನಮ್ಮನ್ನ ಬೇಜಾರು ಮಾಡ್ಕೋಬೇಡಿ, ಅನ್ಯತಾ ಭಾವಿಸಬೇಡಿ. ಓಕೆ ಸರ್. ಓಕೆ, ಈಗ ಓಕೆ ಸರ್, ಕೇಂದ್ರ ಸರ್ಕಾರ ಫಿಕ್ಸ್ ಮಾಡ್ಬೇಕು ಬೆಲೆನ ಅಂತ ಕಾಂಗ್ರೆಸ್ನ ಮುಖಂಡರು ನಮ್ಮ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು. ಸಚಿವರುಗಳು ಕೂಡ ಅದೇ ರೀತಿ ಹೇಳ್ತಿದ್ದಾರೆ. ನೀವು ರೈತ ಮುಖಂಡರಾಗಿ ಇದರ ಸೂಕ್ಷ್ಮತೆಯನ್ನ ನಮ್ಮ ವ್ಯೂವರ್ಸ್ಗೆ ತಿಳಿಸಬಹುದಾ? ಅಸಲಿಗೆ ಇಲ್ಲಿ ದುಡ್ಡನ್ನ ಜಾಸ್ತಿ ಕೊಡಬೇಕಾಗಿರುವಂತವ್ರು ಯಾರು? ಸರ್ಕಾರದ ಜವಾಬ್ದಾರಿ ಎಷ್ಟಿದೆ? ಸರ್, ಅವರು ಪೈಲ MLA MP ಎಲ್ಲ ಕಲ್ತು ಆಮೇಲೆ ಮಾಡ್ಲಿಕ್ಕೆ ಸರ್. ಈಗ ಆಲ್ರೆಡಿ ನಂಬರ್ ಕಬ್ ಬಂದದ್ರಿ. ಈ ಬೇರೆ ರಾಜ್ಯದಾಗ ಇದು ಗುಜರಾತ್ ನೀವು ಅಂದಂಗ 4,500 ರೂಪಾಯಿ ಕೊಡ್ಲತ್ತಾರ ಸರ್. ಇಲ್ಲಿ ಮಹಾರಾಷ್ಟ್ರದ ಶಿಖಾ ಎಲ್ಲ ಕೊಡ್ಲತ್ತಾರ. ನಾವು ಕೇಳಿದ್ ಏನ್ ದೊಡ್ಡದಲ್ಲ ಸರ್, 3,500 ರೂಪಾಯಿ ಕೊಡಂತ ಕೇಳಿದ್ವಿ ಅಷ್ಟೇ. ಹೌದು, ಆಯ್ತು. ಇನ್ನೇ ಒಂದು ಈಗ ಏನಂದ ಸರ್, ಕಬ್ಬಿಲಿಂತ್ರಿ ಎತ್ತನಾಲ್ ಆಗ್ತದೆ ಸರ್, ಮೊಲಾಸಸ್ ಆಗ್ತದ್ರಿ, ಆಯ್ತು ಗೊಬ್ಬರ, ಕರೆಂಟ್, ಇದೆಲ್ಲ ಲೆಕ್ಕ ಮಾಡಿದ್ರ ಪ್ರತಿ ಟನ್ ಕಬ್ಬಿಗೆ 1,1,200 ರೂಪಾಯಿ ಆಗ್ತದೆ ಸರ್. ಕರೆಕ್ಟ್. ನಾ ಅವ್ರಿಗೆ ಕೇಳಿದ ಎಷ್ಟು ಕಾಯ್ತು ಸರ್? 3,500 ರೂಪಾಯಿ ಸರ್. ಹೌದು. ಬಟ್ ನಾ ಅಂತೀನಿ ಗೌರ್ಮೆಂಟ್ ಕೊಡಿ ಸರ್ 500 ರೂಪಾಯಿ, ಕಾರ್ಖಾನೆ ಎಷ್ಟು ಕೊಡ್ಲಿ ಸರ್, ಉಳ್ಕಿದ ಡಿಫರೆನ್ಸ್ ಅಮೌಂಟ್ 500 ರೂಪಾಯಿ ಸರ್ಕಾರ ಕೊಡ್ಲಿ. ಈ ಸರಿ 13ನೇ ಇಸ್ವಿದಾಗ ಇವ್ರು ಸತ್ತಾರಲ್ಲ ಸರ್, ಯಾರು ವಿಠಲ್ ಅರ್ಬಾವಿ ಅವರು, ಮತ್ತ ಆ ಸರಿ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದಿಲ್ಲ ಸರ್. ಈ ಸರಿ 3,500 ರೂಪಾಯಿ ಕಾರ್ಖಾನೆ ಕೊಡ್ಬೇಕು ಸರ್, 500 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ಬೇಕು ಸರ್. ಯಾಕಂದ್ರೆ ಈ ಸರಿ ಎಲ್ಲಾ ನಮ್ಮಲ್ಲಿ ಗುಲ್ಬರ್ಗಾದಾಗ ಬೆಳಿ ಸಿಕ್ಕಾಪಟ್ಟಿ ಹಾಳಾಗವ ಸರ್. ಇವತ್ತು ನೋಡ್ರಿ, ಗುಲ್ಬರ್ಗಾ ಜಿಲ್ಲೆ ಅಫ್ಜಲ್ಪುರ ಪೂರಾ ಬಂದ್ ಮಾಡಿದ್ರು ಸರ್. ಇವತ್ತು ಬಂದ್ ಮಾಡಿ ಸಾವಿರಾರು ಜನ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಇವ್ರು ರೇಟ್ ಮಾಡತನ ಈ ಕಂಟಿನ್ಯೂ ನಮ್ಗೆ ಒಟ್ಟು ನಾವು ಅಲ್ಲಿ ಧರಣಿ ಸತ್ಯಾಗ್ರಹ ಸರಂಗಿಲ್ಲ ಸರ್. ಇವ್ರು ಯಾವಾಗ ರೇಟ್ ಫಿಕ್ಸ್ ಮಾಡಿದ್ರು ಅವಾಗ ಈಗ ಫ್ಯಾಕ್ಟ್ರಿ ಚಾಲು ಆಗ್ಬೇಕು ಸರ್. ಈಗ ಆಲ್ರೆಡಿ ನಮ್ ಕಬ್ಬೆಲ್ಲ ಬಿದ್ದು ಹಾಳಾಗತ್ತ ಸರ್. ನೋಡಿ, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸರ್. ಪಾಟೀಲ್ರೇ, ಈಗ ಕಲಬುರಗಿ ಜಿಲ್ಲೆಯಲ್ಲಿ ರೈತರಿಗೆ ಎಷ್ಟೆಲ್ಲ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ತಾ ಇದ್ರಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದೆಲ್ಲ ವಿಚಾರ ಗೊತ್ತಿದೆಯಾ ಸರ್? ಅವ್ರಿಗೆ ಏನೂ ಗೊತ್ತಿಲ್ಲ ಸರ್. ಅವ್ರು ನಮ್ಮ ಸಚಿವರೇ ಅಲ್ಲ, ಅವ್ರದ್ದು ಪೋಸ್ಟೇ ಬೇರೆ ಅದ, ಅವ್ರು ಮಾಡದೇ ಬೇರೆ ಮಾಡತ್ತಾರ ಸರ್. ಅವ್ರು ಇವತ್ತಿನೂ ರೈತರು ಅಲ್ಲಿ ಬಂದಿಲ್ಲ, ಒಂದು ಸ್ಟೇಟ್ಮೆಂಟ್ ಇಲ್ಲ ಸರ್, ಏನು ಮಾಡ್ಲಾಗ್ಯಾರ ಸರ್ ಅವ್ರು. ಅವ್ರು ಇದ್ದಿದ್ ಯಾವ್ದದ ಸರ್, ಅವ್ರು ಇದ್ದಿದ್ದ ಪೋಸ್ಟ್ ಬಿಟ್ಕೊಂಡು ಬೇರೆ ಬೇರೆ ನಿಮ್ಗಾನ ಗೊತ್ತಲ್ಲ ಸರ್. ಅವ್ರ RSS ಏನೋ ಮಾಡ್ಲತ್ತಾರ ಸರ್. ನಮ್ ರೈತರು ಇಷ್ಟ ಪ್ರಾಬ್ಲಮ್ ಅದರಿ. ಈಗ ಮೊನ್ನೆಲ್ಲ ಮಳಿ ಬಂದು ಸಿಕ್ಕಾಪಟ್ಟೆ ಹಾಳಾಗ್ಯ ಸರ್. ಅದಕ್ಕೆಲ್ಲ ಸರ್ಕಾರದಿಂದ ದುಡ್ಡು ಬರ್ತಾನೆ 1 ಪೈಸನೂ ಬಂದಿರಿ ಸರ್. ಅವ್ರು ಒಟ್ಟು ರೈತರಿಗಂತೂ ಕೇರೆ ಮಾಡಂಗಿಲ್ಲ ಅಂತ ತಗೋರಿ. ಅವ್ರದ್ದು ಏನ್ ರಾಜಕೀಯ ಮಾಡ್ಲತ್ತಾರ, ಅವ್ರು ಬೇರೆ ಬೇರೆ ಸರ್. ಅವ್ರು ದೊಡ್ಡ ದೊಡ್ಡ ಪೋಸ್ಟ್ ಹೋಗ್ಬೇಕಂತ ಮಾಡ್ಲತ್ತಾರ ಗೊತ್ತಿಲ್ಲ ನಮಗ. ಬಟ್ ನಮ್ಮಲ್ಲಿ ರೈತರ ಮಾತ್ರ ಬಹಳ ಸಿಕ್ಕಾಪಟ್ಟಿ ಪರಿಶಾನ ಆದ ಸರ್. ಈಗ ಡೇ ನೆಟ್ ಧರಣಿ ಸತ್ಯಾಗ್ರಹ ಕುಂತಾರ ಸರ್ ಅಫ್ಜಲ್ಪುರ ಒಳಗ. ಈಗ ಮುಂದೆ ಇವ್ರು 2 ದಿವಸ ನೋಡಿ ಕೇಸ ಅಲ್ಲಿ ಏನೂ ಆಗ್ಲಿಲ್ಲಪ್ಪ ಅಂದ್ರೆ ಗುಲ್ಬರ್ಗಾದಾಗ ಕಂಟಿನ್ಯೂ ಧರಣಿ ಸತ್ಯಾಗ್ರಹ ಮಾಡ್ಬೇಕಂತ ಆಯ್ತು ಸರ್. ಈಗ ಪಾಟೀಲ್ರೇ, ಅದಕ್ಕೆ ನಂದು ಒಂದೇ ಮನವಿ ಸರ್. ಎಸ್ ಹೇಳಿ ಸರ್, ಹೇಳಿ, ಮುಂದುವರಿಸಿ.
ಸರ್ ಇವ್ರು 3,500 ರೂಪಾಯಿ ಕೊಡಬೇಕು ಪ್ಲಸ್ ಸರ್ಕಾರ 500 ರೂಪಾಯಿ ಕೊಡ್ಬೇಕು ಸರ್. ಯಾರು ರಾಜ್ಯ ಸರ್ಕಾರ ರೀ. ಇಷ್ಟು ಕೊಟ್ಟರೆ ನಮ್ಮ ಫ್ಯಾಕ್ಟ್ರಿ ಚಾಲತ್ತೋ ಇಲ್ಲಾಂದ್ರೆ ಇಲ್ಲ ಸರ್. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಸೀದಾ ಈಗ ನಾವು ಈಗ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತದ ಸರ್. ಸಿದ್ದರಾಮಯ್ಯ ಅವ್ರಿಗೆ ಗೊತ್ತದ ಇದ್ರಾಗ ಗುಜರಾತ್ 4,500 ಕೊಟ್ಟಿದೆ ಅಂತ ಹೇಳಿ. ಶಿವಾನಂದ ಪಾಟೀಲ್ ಗೊತ್ತದ ರೀ. ಅವ್ರಿಗೆ ಎಲ್ಲ ಗೊತ್ತದ ಸರ್. 4,500 ರೂಪಾಯಿ ಗುಜರಾತ್ ಕೊಟ್ಟಂತ ಅವ್ರಿಗೆ ಗೊತ್ತದ ಸರ್. ನಾವು ಹೋದ ವರ್ಷ ಅವ್ರು ಎಲ್ಲ ಕುಂತು ಮಾತಾಡ ಬಂದಿದ್ದೇವೆ ಸರ್ ಅಲ್ಲಿ. ಮತ್ ಈ ವರ್ಷದ ಕೊಡ್ಬೇಕಾದ್ರೆ ಯಾಕೆ ಹಿಂಗ್ ಮಾಡ್ಲತ್ತಾರ? ಎಲ್ಲ ಸರ್ ಹಿಂಗೆ ರಾಜ್ಯ ಸರ್ಕಾರ ನಮ್ ರೋಲೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಎಲ್ಲ ಅವ್ರದೇ ಅದ ಸರ್ ರೂಲ್ ರೀ. ರೈತರಿಗೆ ಮಣ್ಣು ಮಾಡ್ಬೇಕಲ್ಲತ್ತಾರ ಸರ್ ಇವರು. ಇದೇನ್ ಸರ್ಕಾರ ಅದ ಸರ, ಈಗೇನ್ ಸದ್ಯಕ್ಕೆ ನಡೆದ ಸರ. ಈ ವರ್ಷನ ಇಷ್ಟು ಪರೇಶಾನ್ ಮಾಡ್ರ ಸರ್, ರೈತರಿಗೆ ಭಯಂಕರ ಪರೇಶಾನ್ ಮಾಡ್ರ ಸರ್. ಈಗ ಆಲ್ರೆಡಿ ಕಬ್ಬು ನಂಬಲ್ಲಿ ಒಣಗಿ ನಿಂತವ್ ಸರ್. ಲಾರಿಗಳು ಬಂದವ್ರಿ. ಇವ್ರು ಏನು ಒಟ್ಟಿ ಹೇಳ ಸರ್. ಡಿಸಿ ಆಫೀಸ್ ಬಂದು ಕೂಡ್ತಾರ, ಏನು ಹೇಳ್ತಾರಿಲ್ಲ ಸರ್. ಬರೀ FRP ಕೊಡ್ತೀರ ಅಂತಾರ ಸರ್. ಬಾಳ್ ಸರಿ 2,700 ರೂಪಾಯಿ ಕೊಟ್ರಿ. ಆಯ್ತು, ಈ ಸರ್ ಬರೀ 2,700 ಕೊಡ್ತೀರ ಅಂತಾರ ಸರ್. ಫ್ಯಾಕ್ಟ್ರಿ ಗಪ್ ಕೊಡ್ತಾರ ಸರ್. ಪಾಪ ಡಿಸಿ ಅವ್ರು ಏನ್ ಮಾಡ್ತಾರ ಸರ್? ಅವ್ರ ಕೈಗೆ ಏನದ ಹೇಳ್ರಿ. ಇದು ಏನ್ ಮಾಡ್ಬೇಕು? ಸಿದ್ದರಾಮಯ್ಯ ಸರ್ಕಾರಿ ಮಾಡ್ಬೇಕು ಸರ್. ಅವ್ರೇ ನಮ್ಮಲ್ಲಿ ಈಗ ನಾವ್ ಒಂದ್ ಮಾತು ಹೇಳ್ತೀನಿ ಸರ್. ಈಗೇನ್ ಈ ಲಿಕ್ಕರ್ ಬರ್ತಲ್ಲ ಸರ್, ಲಿಕ್ಕರ್ ಅಂತ ಹೇಳ್ತಾರ ಸರ್. 500 ಕೋಟಿಲಿಂದ 600 ಕೋಟಿ ರೂಪಾಯಿ ಪ್ರಾಫಿಟ್ ಬರ್ತಂತ ಹೇಳ್ತಾರ ಸರ್. ಆ ಲಿಕ್ಕರ್ ಯಾರು ಸರ್? ಕಬ್ಬಿಂದ ಅಲ್ರಿ. ಇದು ಅರ್ಥ ಮಾಡ್ಕೋಬೇಕು ಸರ್ ಸಿದ್ದರಾಮಯ್ಯ ಸಾಹೇಬ್ರು. 36,000 ರೈತರ ಮ್ಯಾಗ ಸರ್. ಪಾಟೀಲ್ರೇ, ಹೋದ್ ಸರಿ ಲಿಕ್ಕರಿಂದ ಬಂದಿದ್ದು ಆದಾಯ 36,000 ಕೋಟಿ. ಈ ಸಾರಿ 40,000 ಕೋಟಿ ಮಾಡಬೇಕು ಅಂತ ಒಂದು ಗುರಿ ಇದೆ. ಮತ್ತೆ ಹೆಂಗ್ ಅರ್ಥ ಆಗಲ್ಲ ಸರ್ ಇವರಿಗೆ? ಅದ್ರೊಳಗ್ ಕೊಡ್ರಿ ಸರ್. ಅಷ್ಟೆಲ್ಲ ಪ್ರಾಫಿಟ್ ಅಲ್ಲದ ಅದ್ರೊಳಗ್ ಕೊಡ್ರಲ್ಲ, ಯಾರು ಬೇಡಂತಾರ? ಅದಕ್ಕೆ ದಯವಿಟ್ಟು ಸರ್ ನಿಮ್ಮ ಈ ಮುಖಾಂತರ ನಾ ಕೇಳ್ತಾ ಇದ್ದೇನೆ ಸರ್. ನಮ್ ಗುಲ್ಬರ್ಗಾ ಜಿಲ್ಲೆಯಲ್ಲಿ 3,500 ರೂಪಾಯಿ ಕೊಡಬೇಕು. ರಾಜ್ಯ ಸರ್ಕಾರ 500 ರೂಪಾಯಿ ಕೊಡ್ಬೇಕು ಸರ್. ಒಟ್ಟು ನಂಬರ್ 400 ರೂಪಾಯಿ ಕೊಡ್ಬೇಕು ಸರ್. ನನ್ ಮನವಿ ಅದ ಸರ್. ಯಾಕಂದ್ರೆ ಈ ಸರಿ ನಮ್ಮಲ್ಲಿ ಗುಲ್ಬರ್ಗಾದಾಗ ಎಲ್ಲಾ ಬೆಳಿ ಹೆಸರ, ಉದ್ದ, ತೊಗರಿ ಎಲ್ಲ ಹಾಳಾಗವ್ ಸರ್. ಇದ್ದಿದ್ದೊಂದ್ ಕಬ್ಬ ಅದು ಬಿದ್ದು ಹೋಗ್ಯ ಸರ್ ಪೂರಾ. ಅಲ್ಲ ಪಾಟೀಲ್ರೇ, ನಾನು ಈಗ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವನ್ನು ಯಾಕೆ ಕೇಳಿದೆ ಅಂತಂದ್ರೆ, ನೀವು ಯಾವ ಪಾರ್ಟಿಗೂ ಸೇರಿದಂತವರಲ್ಲ. ಈಗ ಖರ್ಗೆ ಅವರ ವಿಚಾರವಾಗಿ ನೀವು ಬೇಸರದ ಮಾತುಗಳನ್ನ ಆಡಿದ್ರಿ. ನೀವೇನ್ ಬಿಜೆಪಿ ಅವರಲ್ಲ. ರಿಯಾಲಿಟಿ ಗೊತ್ತಾಗ್ಲಿ ಜನರಿಗೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಯಾವ ವಿಚಾರದಲ್ಲಿ ಬ್ಯುಸಿ ಆಗಿದ್ದಾರೆ? ಕಲಬುರಗಿಯಲ್ಲಿ ರೈತರು ಸಾಯ್ತಾ ಇದ್ದಾರೆ. ನೀರಲ್ಲಿ ಮುಳುಗಿ ಬೆಳೆ ಎಲ್ಲ ಹಾನಿಯಾಗಿದೆ. ಬೆಳೆ ಹಾನಿ ಇನ್ನೂ ರೈತರ ಜೇಬ್ ಸೇರಿಲ್ಲ. ಈ ಸಂದರ್ಭದಲ್ಲಿ ಆ ಕಲಬುರಗಿಯ ಮಹಾನ್ ನಾಯಕರು ಅಂತ ಕರೆಸ್ಕೊಳ್ಳೋರು ಏನ್ ಮಾಡ್ತಿದ್ದಾರೆ? ಆಗಿದ್ರೆ ಆ ರೈತರ ಸಮಸ್ಯೆ ಏನಂತ ಗೊತ್ತಾಗ್ತಲ್ವಾ ಅವ್ರಿಗೆ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಂದ್ರೆ ಸರ್, ಅವ್ರ ಸಂಘಟ ಏರೋಪ್ಲೇನ್ ಕುಂತ್ ತಿರುಗಿದ್ರಿ ಏನ್ ಸರ್? ಆಯ್ತು, ಅವ್ರು ನೋಡಿದ್ದೆ ಮ್ಯಾಗಿಂದ ಸರ್. ಏರೋಪ್ಲೇನ್ ಕುಂತರು ಎಲ್ಲಾ ಬೀದರ್, ಗುಲ್ಬರ್ಗ ಎಲ್ಲ ನೋಡಿದ್ರು, ಹೋಗ್ಬಿಟ್ರಿ ಸರ್ ಅವ್ರು. ಆಯ್ತು, ಒಂದ್ ಎಕರೆಕ 8,000 ರೂಪಾಯಿ, ಹಿಂಗೆ ಒಂದ್ ಹೆಕ್ಟರ್ಗೆ 8,000 ರೂಪಾಯಿ ಕೊಡ್ತೀರಂತಾರ ಸರ್. ಅದು ಎಟ್ಟೆ ಕೊಡಿ ಸರ್, ಕುಡಲ್ ಯಾವಾಗ ಸರ್ ಇವರು? ದುಡ್ಡು ಬಂತ ಅರ್ಥ ಆಗ್ಬೇಕಲ್ಲ ಸರ್ ರೈತರ ಸತ್ಮ್ಯಾಕ್ರಿ. 2,500 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಕಲಬುರಗಿ ಜಿಲ್ಲೆಗೆ. 2,500 ಕೋಟಿ ಬಂತ ಸರ್? ಇನ್ನತನ ಬಂದಿಲ್ಲ ಸರ್. ಇನ್ನತನ ಬಂದಿಲ್ಲ ಸರ್. ಎಷ್ಟು ಜಮೆ ಆಗಿಲ್ಲ? ಇನ್ನತನ ಒಂದು ದುಡ್ಡು ಬಂದಿಲ್ಲ ಸರ್. ಈಗ ಆಲ್ರೆಡಿ ಈಗ ಇನ್ನತನ ಮನೆತನ ಮಳೆ ಅದ ಸರ್. ಈಗ ಮತ್ತೇನೆ ಎಲ್ಲ ಈ ತೊಗರಿಗಿರಿ ಮತ್ತೊಂದು ಬಿತ್ತಾರ ಸರ್ ನಮ್ಮಲ್ಲಿ ಜ್ವಾಳಗಳ. ಅದನ್ನು ಮಳೆ ಬಂದು ಹಾಳಾಗ ಸರ್. ಈಗ ಈ ಕಂಟಿನ್ಯೂ ಮಳೆ ಅದ ಸರ್. ಇನ್ನೂ ಡೈಲಿ ಮಳೆ ಬೀಳುತ್ತೆ ಸರ್ ಗುಲ್ಬರ್ಗ ಜಿಲ್ಲೆ ಒಳಗೆ ಸರ್. ರೈತ ಹಿಂಗಾದ್ರೆ ಸತ್ ಹೋಗ್ಬೇಕಂತ ಹೇಳಿ ಸರ್ ನೀವು. ಇದು ಸರ್ಕಾರನೇ ಮಕ್ಕೊಂಡಿದ್ರಿ ಪೂರಾ. ಅದೇ ಬಿಟ್ಟಿ ಬಗ್ಗೆ ಕೊಟ್ಟ ಸರ್. ಬಿಟ್ಟಿ ಬಗ್ಗೆ ನಾವು ರೈತರು ಸರ್ ಹೈರಾಣಾಗಿ ಬೆಳೆದೀವಿ. ಒಂದ್ ಕಬ್ಬು ಬೆಳಿಬೇಕಾರ 12 ತಿಂಗಳು ಸರ್ ಹೈರಾಣಾಗಿ. ಈಗ ಯಾರು ಹೇಳಿತ್ತಲ್ಲ ಸರ್, ಒಳಗ ಹುಳ, ಹೊತ್ತ, ಹಾವ, ಕರೆಂಟ್, ರಾತ್ರಿ ಕರೆಂಟ್ ಸಮೇತ ಕೊಡಲ್ಲ ಸರ್ ಇವರು. 7 ಗಂಟೆ ಕರೆಂಟ್ ಕೊಡ್ತಾರ ಸರ್. ಸ್ವಾಮೀಜಿಗಳು ಹೇಳ್ತಾ ಇದ್ರು ಎಲ್ಲ ನಮ್ಮಲಿಂತೆ ಬದುಕ್ಲತ್ತಾರ ಸರ್ ಸರ್ಕಾರ. ಹೌದು. ಅದಕ್ಕೆ ದಯವಿಟ್ಟು ಸರ್ ನಿಮ್ಮ ಮಾಧ್ಯಮ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಹೇಳ್ತೀನಿ ಸರ್, ದಯವಿಟ್ಟು ರೈತರ ಪರೇಶಾನರ ನೀವೆಲ್ಲರೂ ರೈತರ ಸಲಕ್ಕೆ ಬರ್ರಿ. ರೈತರಿಗೆ ಏನ್ ಸಂಕಷ್ಟ ಅದ ಪರಿಹಾರ ಮಾಡ್ರಿ ಅಂತ ಹೇಳಿ ನಾ ಪ್ರಿಯಾಂಕಾ ಸಾಹೇಬ್ನ ಹೇಳ್ತೀನಿ ಮತ್ತು ಮುಖ್ಯಮಂತ್ರಿ ಮನವಿ ಮಾಡ್ತಾ ಇದ್ದೀನಿ ಸರ್. ಓಕೆ ಸ್ವಾಮೀಜಿ, ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಇಚ್ಛಾಶಕ್ತಿಯ ಕೊರತೆ ಅನ್ನುವಂಥದ್ದು ಇಲ್ಲಿ ಭಾರಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಚಿಕ್ಕ ಮಕ್ಕಳ ಆಟ ಒಂದ್ ರೀತಿ. ನೀವು ರೈತರಿಗೆ ಬೆಂಬಲ ಬೆಲೆ ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತ ಹೇಳೋದು, ಇದು ಎಷ್ಟು ಬಾಲಿಶ ಅನ್ಸುತ್ತೆ ಅಂತ. ಹಾಗಿದ್ರೆ ನೀವು ಅಧಿಕಾರದಲ್ಲಿದ್ದವ್ರು ಏನ್ ಮಾಡ್ತೀರಪ್ಪ ಅನ್ನುವಂಥದ್ದು ಸಹಜವಾಗಿ ರೈತರ ಪ್ರಶ್ನೆ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಈಗ ಮತ್ತೊಂದು ವಿಚಾರ ಹೇಳ್ತಾ ಇದ್ರು, ಆ ಕಲಬುರಗಿ ಜಿಲ್ಲೆಯಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅಂತ. ವಿಜಯಪುರದಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆ. ಯಾರು ಸಂಬಂಧಪಟ್ಟವರು ಸ್ಪಂದಿಸಬೇಕು ಅವರು ಸ್ಪಂದಿಸ್ತಾ ಇಲ್ಲ. ವಿಜಯಪುರದಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ರೈತರು ಏನ್ ಹೇಳ್ತಿದ್ದಾರೆ?
ಇಲ್ಲಿ ನೋಡ್ರಿ, ರೈತರು ಈಗಾಗಲೇ 9 ದಿವಸ 7 ದಿವಸ ಆಯ್ತು ಈಗ ಧರಣಿ ಕುಳಿತು. ಮತ್ತು ಇವರ ಅಪೇಕ್ಷೆಗೆ ಅವರು ಏನಾದರೂ ಒಪ್ಪಿಗೆ ಕೊಡದೇ ಇದ್ರ ನಾಡಿದ್ದು ಏನೈತಿ ಉಗ್ರ ಹೋರಾಟ ಮಾಡಿ ರಸ್ತೆ ತಡೆಯನ್ನ ಮಾಡಬೇಕು ಅಂತಕ್ಕಂಥ ರಾಜ್ಯಾದ್ಯಂತ ಕರೆ ಕೊಡ್ತಾ ಇದ್ದಾರೆ. ಅದು ದುರಂತ ಆಗೋಕ್ಕಿಂತ ಮುಂಚೆನ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಬೇಡಿಕೆ ಏನದನ್ನ ಈಡೇರಿಸಬೇಕು ಮತ್ತು ರೈತರನ್ನ ಅಲ್ಲಿ ಸಂಧಾನಕ್ಕೆ ಕರಿಬೇಕನ್ನೋ ವಿಚಾರ ಇವ್ರು ಮಾಡಿದ್ದಾರೆ. ಅದು ತಪ್ಪು. ಯಾಕಂದ್ರೆ ಓಟ್ ಹಾಕ್ಬೇಕಾದ್ರೆ ವಿಧಾನಸೌಧಕ್ಕೆ ಓಟ್ ಹಾಕಿಲ್ಲ ರೈತರು. ಅವ್ರಿಗೆ ಇಲ್ಲಿ ಓಟ್ ಹಾಕಿ ಅಲ್ಲಿ ಕರೆಸಿರ್ತೀವಿ ಅಂದಾಗ ರೈತರಿದ್ದಲ್ಲಿ ಅವ್ರು ಬಂದು ನಮ್ಮ ಇಷ್ಟಾರ್ಥ ನೆರವೇರಿಸಬೇಕು ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳ ಬಯಸ್ತಾ ಇದ್ದೇವೆ ನಾವು. ಓಕೆ, ಇನ್ನೊಂದು ಸತೀಶ್ ಅವರೇ, ಈಗ ಬಿಜೆಪಿ ಕೂಡ ಇಲ್ಲಿ ಇಚ್ಛಾಶಕ್ತಿಯನ್ನು ಯಾಕೆ ತೋರಿಸಬಾರದು? ನೀವು ಹೋಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರತಿಭಟನೆ ಮಾಡೋದಲ್ಲ, ಕೇಂದ್ರ ಸರ್ಕಾರ ಗಮನ ಸೆಳೆಯುವಂತ ಕೆಲಸ ಮಾಡಿ, ಕೇಂದ್ರದಿಂದ ನಮಗೆ ಅನುದಾನ ಬರಲಿ, ನಮ್ಮ ರೈತರು ಉದ್ಧಾರ ಆಗ್ಲಿ ಅನ್ನುವಂತ ಮಾತನ್ನ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಅವರ ನೋಡಿ, ಕಾಂಗ್ರೆಸ್ನವ್ರಿಗೆ ಬಹುಶಃ ಮಾಹಿತಿ ಕೊರತೆ ಇದೆ. FRP 3,550 ರೂಪಾಯಿ ಘೋಷಣೆ ಆಗಿದೆ. ಇನ್ನೊಂದ್ಸರಿ ಹೇಳ್ತೀನಿ, FRP 3,550 ರೂಪಾಯಿ ಘೋಷಣೆ ಆಗಿದೆ. ಸಹಾಯಧನ ಕೇಂದ್ರದಿಂದ ತ್ವರಿತಗತಿಯಲ್ಲಿ ಕಬ್ಬು ಹರಿದಂತ ಕಬ್ಬು ಹರಿಲಿಕ್ಕೆ ಯಾರು ರೈತ ಸಪ್ಲೈ ಮಾಡ್ತಾನೆ ಅವನಿಗೆ ಇಮಿಡಿಯೇಟ್ ಆಗಿ ದುಡ್ಡು ರಿಲೀಸ್ ಮಾಡಲಿಕ್ಕೆ 15,948 ರೂಪಾಯಿ ರಿಲೀಸ್ ಮಾಡಿದೆ. ಕೇಂದ್ರ ಸರ್ಕಾರ ಹಣಕಾಸಿನ ಸಹಾಯನೂ ಮಾಡಿದೆ. FRP ಕೂಡ 3,550 ರೂಪಾಯಿ ಕೂಡ ಘೋಷಣೆ ಮಾಡಿದೆ. ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ, ಇಚ್ಛಾಶಕ್ತಿ ಇದ್ದಿದ್ರೆ ಕಾರ್ಖಾನೆಯ ಮಾಲೀಕನಿಗೆ ಬಹಳ ಸ್ಪಷ್ಟವಾಗಿ ಸಂದೇಶ ರವಾನೆ ಮಾಡಬೇಕಿತ್ತು. ಇವತ್ತು ಇಮಿಡಿಯೇಟ್ ಆಗಿ 3,550 ರೂಪಾಯಿ ಕೊಡಬೇಕಷ್ಟೇ. ನೀವು ನಿಮ್ಮ ಆದಾಯ ಕೂಡ 12,000 ರೂಪಾಯಿ ಪ್ರತಿ ಟನ್ನಿಗೆ ಇರೋಂತ ಸಂದರ್ಭದಲ್ಲಿ ಪ್ರತಿ ಟನ್ ಕಬ್ಬಿಗೆ ಎಲ್ಲಾ ಉಪ ಉತ್ಪನ್ನಗಳಿಂದ ಸಕ್ಕರೆಯಿಂದ 12,000 ಚಿಲ್ಲರೆ ಇರೋದ್ರಿಂದ ರೈತ ಕೇಳ್ತಿರ್ತಕ್ಕಂಥ ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಪರಿಗಣಿಸಿ ಇನ್ನ 3,550 ರೂಪಾಯಿ ನಿಗದಿ ಮಾಡಿರ್ತಕ್ಕಂಥದ್ದು. ಇನ್ನೇನ್ ಮಾಡ್ಬೇಕಿತ್ತು ಕೇಂದ್ರ ಸರ್ಕಾರ? ಹಾಗಾದ್ರೆ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿ ಉಳಿಸ್ಕೊಂಡಿಲ್ಲ, ಜವಾಬ್ದಾರಿಯುತವಾಗಿ ನಿರ್ವಹಿಸಿದೆ, ದುಡ್ಡನ್ನು ಕೂಡ ರಿಲೀಸ್ ಮಾಡಿದೆ. ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದನ್ನ ಪರಿಪಾಠ ಮಾಡ್ಕೊಂಡಿದೆ ಕಾಂಗ್ರೆಸ್. ಫೈನ್ ಸರ್, ಫೈನ್. ಸತೀಶ್ ಅವರೇ ಧನ್ಯವಾದಗಳು. ಇಷ್ಟೊತ್ತಿನವರೆಗೂ ನಮ್ಮ ಜೊತೆಗೆ ಜಾಯ್ನ್ ಆಗಿ ವಿಚಾರಗಳನ್ನು ತಿಳಿಸಿದ್ರಿ. ಹಾಗೇನೆ ಪಾಟೀಲ್ರೆ ನಿಮಗೂ ಕೂಡ ಧನ್ಯವಾದ, ಗುರೂಜಿ ನಿಮಗೂ ಕೂಡ ಧನ್ಯವಾದ. ಈಗ ಚಿಕ್ಕ ಬ್ರೇಕ್ ಇರುತ್ತೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ. ಬ್ರೇಕ್ ನಂತರ ನಮ್ಮ ಜೊತೆ ಕನೇರಿ ಸ್ವಾಮೀಜಿಗಳು ಜಾಯ್ನ್ ಆಗ್ತಾರೆ. ಕನೇರಿ ಸ್ವಾಮೀಜಿಗಳು ಇವತ್ತು ಬೆಳಗಾವಿಯ ಗುರ್ಲಾಪುರಕ್ಕೆ ಹೋಗಿ ರೈತರ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ರೈತರ ಜೊತೆಗೆ ಅವರೂ ಕುಳಿತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಾಳೆಯಿಂದ ಹಾಸಿಗೆ ದಿಂಬು ತಗೊಂಡ್ಬಂದು ನಾನು ಇಲ್ಲೇ ಕೂರ್ತೀನಿ ಅಂತ ಹೇಳ್ತಿದ್ದಾರೆ ಸ್ವಾಮೀಜಿಗಳು. ಕನೇರಿ ಮಠದ ಸ್ವಾಮೀಜಿಗಳನ್ನ ಮಾತಾಡಿಸೋಣ ಈ ವಿಚಾರವಾಗಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.